ಈಗ ಮಧು ಅವರಿಂದ ವಂದನಾ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಮಧು ಅಂತ. ಎಲ್ಲರಿಗೂ ಕೇಳ್ತಾ ಇದೆಯಾ? ಓಕೆ. ಇಲ್ಲಿ ಬಂದ ಇವತ್ತು ನವೆಂಬರ್ 1 ತಾರೀಕು ಕನ್ನಡ ರಾಜ್ಯೋತ್ಸವ. ಅದಕ್ಕೆ ಈ ಕಾರ್ಯಕ್ರಮ ನಾವು ಆದಷ್ಟು ಪ್ರಯತ್ನ ಮಾಡ್ತೀವಿ ಇದೇ ದಿವಸ ಕಂಡಕ್ಟ್ ಮಾಡಬೇಕು ಈ ಫಂಕ್ಷನ್ ಅಂತ. ಸುಮಾರು ಒಂದು 10 ವರ್ಷದಿಂದ ಇದು ನಡೀತಾ ಬಂದಿದೆ. ಕೆಲವು ಸತಿ ನವೆಂಬರ್ 1 ಶನಿವಾರ ದಿವಸ ಬರೋದಿಲ್ಲ, ಸೊ ಕೆಲವು ಸತಿ ಆದ್ರೆ ಇವತ್ತು ಈ ವರ್ಷ ಇದೇ ಫಸ್ಟ್ ಟೈಮ್ ನವೆಂಬರ್ 1 ಮಾಡ್ತಾ ಇರೋದು. ಯಾವಾಗಲೂ ಮುಂಚೆ ತಳಿ ಹೋಗ್ತಿತ್ತು. ಓಕೆ, ಪ್ರಯತ್ನ ಮಾಡ್ತಾ ಇರ್ತೀವಿ. ಫಸ್ಟ್ ಟೈಮ್ ಈ ಸತಿ ಸಕ್ಸಸ್ಫುಲ್ ಆಗಿದೆ. ಅದಕ್ಕೆ ಕರೆಕ್ಟ್ ಕೆಲವರು ಚಪ್ಪಾಳೆ ತಟ್ಟಿದ್ರು, ಕರೆಕ್ಟ್ ಆಗಿ ಚಪ್ಪಾಳೆ ತಟ್ಟಿದ್ರು. ಈ ದಿವಸ ನೀವು ಎಲ್ಲ ಕನ್ನಡಿಗರು ಇಲ್ಲಿ ಸೇರಿರೋದಕ್ಕೆ ದೂರ ದೂರದ ಊರುಗಳಿಂದ ಬಂದಿದ್ದೀರಿ. ಆಮ್ಸ್ಟರ್ಡ್ಯಾಮ್, ಆಮ್ಸ್ಟೆಲ್ವೀನ್, ಯೂತ್ರೆಕ್, ಐಂದೋವನ್, ಡೆನ್ನಾಗ್, ರೋಟರ್ಡ್ಯಾಮ್ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಮಾಸ್ಟ್ರಿಕ್ಟ್ ಇಂದ ಕೂಡ ಬಂದಿದ್ದಾರೆ, ಗ್ರೋನಿಂಗನ್ ಇಂದನೂ ಬಂದಿದ್ದಾರೆ. ಹೌದು, ಕರೆಕ್ಟ್, ವಿವೇಕ್ ಅವರು ಹೇಳ್ತಾ ಇದ್ದಾರೆ. ಸೊ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ನೀವೆಲ್ಲ ನೆರೆದಿರೋರು ಎಂಜಾಯ್ ಮಾಡಿದ್ರಿ ಅಂತ ಭಾವಿಸ್ತೇನೆ. ಮತ್ತೆ ಇಲ್ಲಿ ಇನ್ನೊಂದೇನಂದ್ರೆ ಇಲ್ಲಿ ಸುಮಾರು ಕಾರ್ಯಕ್ರಮಗಳು ನಡೆದು ಎಲ್ಲ ಇಲ್ಲಿ ಸ್ಟೇಜ್ ಮೇಲೆ ಬಂದು ನಡೆಸಿಕೊಟ್ಟ ಕಲಾವಿದರಿಗೆಲ್ಲ ಧನ್ಯವಾದಗಳು. ನಮ್ಮನ್ನು ರಂಜಿಸಿದ್ದಕ್ಕೆ ಧನ್ಯವಾದಗಳು. ಹೆಸರು ಹೇಳ್ತಾ ಹೋದ್ರೆ ಸುಮಾರು ಜನ ಇದ್ದಾರೆ. ಅದೇ ರೀತಿ ನೀವು ಮುಂದಿನ ವರ್ಷಗಳಲ್ಲಿ ಮುಂದಿನ ಬಾರಿ ನಾವು ಮಾಡುವಾಗ ಉಳಿದವರು ಈಗಿನ ಈ ಬಾರಿ ಬಂದವರಲ್ಲದೆ ಇನ್ನೂ ಹೆಚ್ಚಿನ ಜನರು ಭಾಗವಹಿಸ್ತೀರಿ ಅಂತ ಕೇಳಿಕೊಡ್ತೇನೆ. ಸೊ ಕಲಾವಿದರಿಗೆ ವಂದನೆಗಳು. ಮತ್ತೆ ಇದನ್ನೆಲ್ಲ ಅರೇಂಜ್ ಮಾಡಿದ ಆರ್ಗನೈಸರ್ಸ್ ಅವರಿಗೂ ವಂದನೆಗಳು, ಧನ್ಯವಾದಗಳು. ಶ್ಯಾಮ್ ಸುಂದರ್, ವಿನಯ್, ಸುಮಾರು ಜನ, ಸತೀಶ್, ಸುಮಾರು ಜನ ಇದ್ದಾರೆ. ಹೆಸರು ಹೇಳ್ತಾ ಹೋದ್ರೆ ಹೇಗೆ ಅವರೇನು ತಪ್ಪು ಅನ್ಕೊಳ್ಳೋದಿಲ್ಲ ಅನ್ಕೊಳ್ಳೋದು. ಬಹಳಷ್ಟು ಮಂದಿ ಇದ್ರ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸುಮಾರು ಜನ ಕೆಲಸ ಮಾಡಿದ್ದಾರೆ. ಈ ಒಂದು ಹಾಲ್ ಅರೇಂಜ್ ಮಾಡ್ಲಿಕ್ಕೆ ಆಗ್ಲಿ, ಅದ್ರದ್ದು ಊಟದ ಅರೇಂಜ್ಮೆಂಟ್ ಆಗ್ಲಿ ಬಹಳಷ್ಟು ಸಾಹಸ ನಡೆದಿದೆ. ಸೊ ಅವರಿಗೂ ಧನ್ಯವಾದಗಳು. ಕಡೆಯದಾಗಿ ಕೆಲವರು ಇಷ್ಟೆಲ್ಲ ಆರ್ಗನೈಸ್ ಮಾಡುವಾಗ ಒಂದೊಂದ್ಸತಿ ಕೆಲವು ಸತಿ ಮಿಸ್ಟೇಕ್ಸ್ ಆಗುತ್ತೆ. ಈ ಸತಿ ಸ್ವಲ್ಪ ಊಟದ್ದು ಪ್ರಾಬ್ಲಮ್ ಆಯಿತು. ಅದಕ್ಕೆ ಊಟಕ್ಕೆ ಪ್ರಾಬ್ಲಮ್ ಆದವರು ಕ್ಷಮಿಸ್ತೀರಿ ಅಂತ ಅಂದ್ಕೊಂಡು ನನ್ನ 2 ಮಾತು ಮುಗಿಸ್ತೇನೆ. ಧನ್ಯವಾದ.